ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಲೈನಲ್ಲಿ ನೋಡಿ ಇವತ್ತಿನ ವ್ಲಾಗ್ ಏನು ಅಂತ ಅಂದ್ಬಿಟ್ಟು ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ. ಅದೇ ವ್ಲಾಗ್ ನಮ್ಮ ಮಮ್ಮಿ ಬರ್ತ್ಡೇ ವ್ಲಾಗ್ ಆಗಿರುತ್ತೆ ಇದು. ಸೊ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೋತಿದ್ದೀರಾ, ಪ್ಲೀಸ್ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಾವು ಬಂದ್ಬಿಟ್ಟು ಇವಾಗ ಉತ್ನಳ್ಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾನು, ನನ್ನ ತಂಗಿ, ಮಮ್ಮಿ, ಪಪ್ಪ 4 ಜನ ಕೂಡ ದೇವಸ್ಥಾನಕ್ಕೆ ಬಂದಿದ್ದೀವಿ, ಉತ್ನಳ್ಳಿ ದೇವಸ್ಥಾನಕ್ಕೆ. ನಿಶು ಬಂದುಬಿಟ್ಟು ಪಪ್ಪ ಬಂದು ಕರ್ಕೊಂಡು ಹೋದರು. ಅವ್ನು ಹೋಗಿ 2 ಡೇಸ್ 3 ಡೇಸ್ ಆಗಿದೆ. ಸ್ವಲ್ಪ ಇದು ಲೇಟಾಗಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. 2025 ಇದು ವ್ಲಾಗ್ ನಾನು ಮಾಡ್ಕೊಂಡಿರೋದು. ಸೊ ಇದು ಲಾಸ್ಟ್ ವ್ಲಾಗ್ ಕೂಡ, 2025 ಲಾಸ್ಟ್ ವ್ಲಾಗ್ ಇದು. ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ, ಮಮ್ಮಿ ಬರ್ತಡೇದಿದ್ದು 28 ಡಿಸೆಂಬರು ನಮ್ಮ ಮಮ್ಮಿ ಬರ್ಡೇ ಇರೋದು. ಸೊ ನಾವಿವಾಗ ಉತ್ನಳ್ಳಿ ದೇವಸ್ಥಾನದಿಂದ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಇವಾಗ ನಾವು ರಿಟರ್ನ್ ವಾಪಸ್ ಇವಾಗ ಆಚೆ ಬಂದ್ವಿ ದೇವಸ್ಥಾನದಿಂದ. ಚೆನ್ನಾಗಿ ದರ್ಶನ ಕೂಡ ಆಯಿತು. ರಶ್ ಏನು ಅಷ್ಟೊಂದು ಇರಲಿಲ್ಲ. ಬೆಳಿಗ್ಗೆ ನಾವು 10 ಗಂಟೆ ಏನೋ ಹೋದಾಗ. ಹಾಗೆ ಮತ್ತು ನಮ್ಮ ದೊಡ್ಡಮ್ಮ ಮನೆ ಕೂಡ ಅಲ್ಲೇ ಇರೋದು. ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ದೊಡ್ಡಮ್ಮ ಮನೆಗೆ. ಸೊ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿ ನಾವು ದೊಡ್ಡಮ್ಮ ಅವ್ರ ಜೊತೆ ಎಲ್ಲ ಮಾತಾಡಿ, ದೊಡ್ಡಪ್ಪ ಕೂಡ ಇದ್ದರು. ಮಮ್ಮಿ ಅವ್ರ ಅಕ್ಕನ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ನಾವು 4 ಜನ ಕೂಡ ಹೋದ್ವಿ ಅಲ್ಲಿಗೆ. ಈ ಕ್ಲಿಪ್ಪಿಂಗ್ಸ್ ನಾನು ಮಾಡ್ಕೊಂಡೇ ಇರಲಿಲ್ಲ. ನನ್ನ ತಂಗಿ ನಮ್ಮ ಮಮ್ಮಿ ಫೋನಲ್ಲಿ ಮಾಡ್ಕೊಂಡಿದ್ಲು. ಹಿಂಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು, ದೊಡ್ಡಮ್ಮ ಮನೆಗೆ ಹೋಗಿರೋದನ್ನ ನೀನು ಆ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊ ಅಂತ ಅಂದ್ಲು. ನಾವು ಕೂಡ ಬಂದ್ವಿ. ದೊಡ್ಡಮ್ಮವ್ರು ಕೂಡ ಮಾತಾಡ್ಸಿದ್ರು. ಟಿಫನ್ಗೆಲ್ಲ ರೆಡಿ ಮಾಡ್ತಾಯಿದ್ರು. ಪಕೋಡ ಮಾಡಿ ಉಪ್ಪಿಟ್ಟು ಮಾಡಿದರು. ಸೊ ನಾಷ್ಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ನಾವು ಒಂದು 12 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಮನೆಗೆ ಬಂದ್ವಿ. 12 ಗಂಟೆಗೆಲ್ಲ ಮನೆಗೆ ಬಂದ್ವಿ ನಾವು. ನನಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಬಂದ ತಕ್ಷಣ ಫಸ್ಟು ಡ್ರೆಸ್ ಚೇಂಜ್ ಮಾಡಿ ಕೂತ್ಕೊಂಡೆ. ಏನು ಫ್ರೆಶ್ ಅಪ್ ಏನೋ ಆಗಿರಲಿಲ್ಲ. ಕೂತ್ಕೊಂಡೆ ಹಾಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನೆಕ್ಸ್ಟ್ ಅದಾದಮೇಲೆ ನಾನೀಗ ಸಂಜೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಬಂದಿದ್ದರು ನಿಶುನ ಕರ್ಕೊಂಡು. ಹಾಗೆ ಕೇಕ್ ತೊಗೊಂಡು ಬಂದಿದ್ದರು. ಕೇಕ್ ಕಟಿಂಗ್ ಮಾಡ್ತಾಯಿದ್ದೀವಿ. ನಿಶುಗಂತೂ ಫುಲ್ ಹ್ಯಾಪಿ ಕೇಕ್ ಕಟಿಂಗ್ ಮಾಡಬೇಕಾದ್ರೆ. ನೀವೇ ನೋಡ್ತಾ ಇರ್ಬೋದು ಅವ್ನು ಹೇಗೆ ರಿಯಾಕ್ಷನ್ ಮಾಡ್ತಿದ್ದಾನೆ ಅಂದ್ಬಿಟ್ಟು. ಕೊಡೋಕು ಫಸ್ಟ್ ಪಪ್ಪಂಗೆ ತಿನ್ಸೋಗು. ಪಪ್ಪಂಗೆ ತಿನ್ಸು ಅಂದಿದ್ದಾನೆ. ಚೂತ್ ತಿನ್ಸು ಪಪ್ಪಂಗೆ. ತಿನ್ಸು ಪಪ್ಪಂಗೆ ತಿನ್ಸ್ಬಿಡು. ಪಪ್ಪಂಗೆ ತಿನ್ಸ್ಬಿಡು. ಇಬ್ರು ಬಡ್ರೆ ಇಟ್ಕೊ ಹಿಂಗೆ. ಕೈ ತೊಳಿಬೇಕು. ಇರುಚಿ ನೋಡ ಪಟ್ಟಿ ಸಿಕ್ಬಿಡ ಒರ್ಸ್ಬಾರ್ದು. ಸಾಕು. ಅಲ್ಲಿಂದ ನೆಕ್ಸ್ಟ್ ನಾವಿವಾಗ ನೆಕ್ಸ್ಟ್ ಮಾಲ್ಗೆ ಬಂದಿದ್ದೀವಿ. ಕ್ರಿಸ್ಮಸ್ ಬೇರೆ ಇತ್ತಲ್ವ, ಹಾಗೆ ನ್ಯೂ ಇಯರ್ ಬೇರೆ ಇತ್ತು. ಕ್ರಿಸ್ಮಸ್ ಆಗೋಗಿತ್ತು. ನ್ಯೂ ಇಯರ್ಗೆ ಇನ್ನೂ ಹಾಗೆ ಅಲ್ಲಿ ಕ್ರಿಸ್ಮಸ್ದೆಲ್ಲ ಮಾಡಿದ್ರಲ್ಲ, ಡೆಕೋರೇಷನ್ ಎಲ್ಲ ಮಾಡಿರೋದು ಹಾಗೆ ಇತ್ತು ಮಾಲಲ್ಲಿ. ಸೊ ಹಾಗೆ ಮಾಲ್ಗೆ ಹೋಗಿದ್ದು. ಆಮೇಲೆ ಎಲ್ಲಾದರೂ ಹೊರಗಡೆ ಹೋಗೋದ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೋಸ್ಕರ ಮಾಲ್ಗೆ ಬಂದ್ವಿ. ನಿಶು ಕೂಡ ನೋಡಿಬಿಟ್ಟು ಫುಲ್ಲು ಖುಷಿ ಪಡ್ತಾಯಿದ್ದ. ಆಮೇಲೆ ಅಲ್ಲಿ ಡ್ರೆಸ್ಗಳೆಲ್ಲ ಇತ್ತಲ್ಲ, ಅದೆಲ್ಲ ನೋಡಿಬಿಟ್ಟು ಅವನು ನನಗೆ
ಬಟ್ಟೆ ಬೇಕು ಪಪ್ಪ, ಹೊಸ ಬಟ್ಟೆ ಬೇಕು ಅಂತ ಕೇಳ್ತಾ ಇದ್ದ ಅವನಿಗೆ. ಅವ್ನಿಗೆ ಅದೊಂದು ಗೊತ್ತಾಗ್ಬಿಟ್ಟಿದೆ ಇವಾಗ. ಏನಾದರೂ ನಾವು ಫೋನಲ್ಲಿ ಏನಾದರೂ ಫ್ಲಿಪ್ಕಾರ್ಟಲ್ಲಿ ಅಥವಾ ಮಿತ್ರಾದಲ್ಲಿ ಏನಾದರೂ ನೋಡ್ತಾ ಇದ್ರೆ ಡ್ರೆಸ್ಸಸ್ಗಳನ್ನ ಅವ್ರ ಪಪ್ಪನ ಹತ್ರ ಕೇಳ್ತಾನಂತೆ ಅವನು, ಪಪ್ಪ ನನಗೆ ಹೊಸ ಬಟ್ಟೆ ಬೇಕು, ಬಟ್ಟೆ ಕೊಡಿಸು ಅಂದ್ಕೊಂಡು. ಅದೇ ಥರ ಮಾಲಲ್ಲಿ ಕೂಡ ಕೇಳ್ತಾ ಇದ್ದ ಅವನು ಬಟ್ಟೆಗಳನ್ನ ನೋಡಿಬಿಟ್ಟು, ನನಗೆ ಬಟ್ಟೆ ಕೊಡಿಸು ಪಪ್ಪ ಅಂತ ಅಂದ್ಬಿಟ್ಟು. ಅದಾದಮೇಲೆ ಟ್ರೈನಲ್ಲಿ ಆಟಾಡಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಹಠ ಮಾಡ್ದ. ಟ್ರೈನ್ ಒಳಗಡೆ ಹೋಗಿ ಕೂರಿಸಿದ ತಕ್ಷಣ ಫುಲ್ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ, ನಾನು ಆಟಾಡೋದಿಲ್ಲ ಅದರಲ್ಲಿ ಅಂತ ಅಂದ್ಬಿಟ್ಟು. ನೀವಾದರೂ ಕೂತ್ಕೊಳ್ಳಿ ಪಾಪು ಜೊತೆ ಅಂತ ಅಂದರು ಅಲ್ಲಿ. ಟಿಕೆಟ್ ಬೇರೆ ತೊಗೊಂಡಿದ್ವಿ, ಆಮೇಲೆ ಅವ್ನು ಕೂತ್ಕೊಳ್ಳಲ್ಲ ಅಂತ ಅಂದ. ಸೊ ಟಿಕೆಟ್ ವಾಪಸ್ ಕೊಟ್ಬಿಟ್ವಿ ಅವ್ರಿಗೆ. ರಿಟರ್ನ್ ನಾವು ಅಮೌಂಟ್ನ ಇಸ್ಕೊಂಡ್ವಿ. ಬೇಡ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಈಗ ನೆಕ್ಸ್ಟ್ ಹಾಗೆ ಮೇಲೆ ಹೋಗೋದ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ನಾವು. ಹಾಗೆ ರಿಬ್ಬನ್ಸ್ ಕ್ಲಿಪ್ಸ್ ಎಲ್ಲ ಹಾಗೆ ನೋಡ್ತಾ ಇದೆ ಸುಮ್ಮನೆ. ಅಂದರೆ ನಂಗೆ ಸ್ವಲ್ಪ ಕ್ಲಿಪ್ಸು ರಿಬ್ಬನ್ಸ್ ಎಲ್ಲ ತಗೊಳ್ಳೋದು ಒಂಥರ ಇಷ್ಟ. ನೋಡ್ತಾ ಇದೆ, ಸ್ವಲ್ಪ ರೇಟ್ ಜಾಸ್ತಿ ಇತ್ತಲ್ಲ ತಗೊಳ್ಳಿಲ್ಲ, ನೋಡ್ಬಿಟ್ಟು ಹಾಗೆ ನಾವು ಬಂದುಬಿಟ್ವಿ. ಹಾಗೆ ಮತ್ತು ಅಲ್ಲಿ ಮಾಲಲ್ಲಿ ಏನಾದರೂ ತಿನ್ನಬೇಕು ಅಂತ ನನ್ನ ತಂಗಿಗಂತೂ KFC ಚಿಕನ್ ತಿನ್ನಬೇಕು, ಟೇಸ್ಟ್ ಮಾಡಬೇಕು ಅದನ್ನ ಅಂತ ಅಂದ್ಕೊಂಡಿದ್ಲು ಅವಳು. ಅಲ್ಲಿ KFC ಚಿಕನ್ ನೋಡಿದ ತಕ್ಷಣ ತೊಗೊಂಡು ತಿಂದ್ವಿ ನಾವು. ನನಗಂತೂ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ KFC ಚಿಕನ್ನು. ನನ್ನ ತಂಗಿಗೆ ಇಷ್ಟ ಆಯ್ತಂತೆ, ಅವಳು ತಿಂದು, ನಾವು ಒಂದು ಪೀಸ್ ತಿಂದ್ವಿ ಅಷ್ಟೇ. ಆಮೇಲೆ ಬಂದುಬಿಟ್ವಿ. ಇಲ್ಲಿ ನಿಶು ಆಟ ಆಡಬೇಕು ಅಂತಿದ್ದ, ಅಲ್ಲಿ ಕರ್ಕೊಂಡು ಬಂದ್ವಿ. ಇದು ಸ್ವಲ್ಪ ಟ್ರೈನ್ ಟೈಪಲ್ಲಿದೆ ಫಿಶ್ದು. ಕೂತ್ಕೊಂಡು ಅವನು ಆಟ ಆಡ್ದ. ಒಬ್ರಿಗೆ ಇಲ್ಲಿ 100 ರೂಪೀಸ್ ಇದು ಟಿಕೆಟ್ ಇಲ್ಲಿ ಮಕ್ಕಳಿಗೆ. ಸೊ ಅವನಿಗೂ ಇಷ್ಟ ಆಯ್ತಲ್ಲ ಅಂದ್ಬಿಟ್ಟು ಅವನ್ನ ಆಟ ಆಡಿಸಿದ್ವಿ. ಸ್ವಲ್ಪ ಹೊತ್ತು ಆಟ ಆಡ್ದ, 2 ಆಟ ಏನೋ ಆಟ ಆಡ್ದ ಅವನು ಇಲ್ಲಿ. ನಿಶು ನನಗೆ ಬೇಡ, ತಿನ್ನಲ್ವಂತೆ. ಫೋನ್ ಎಲ್ಲಿ, ಫೋನ್ ಮಾಡು ನಿಶಾಲಿ. ಅಮ್ಮ ಅಮ್ಮ ನಿಂತಿಯಲ್ಲಿ ಯಾವುದಾದ್ರೂ 100 ರೂಪೀಸ್ ಅಂತೆ, ಎನಿವನ್ 100 ರೂಪೀಸ್. ಅದು ಪೆರಿ ಪೆರಿ ಹೊರಗಡೆ ಏನು ಟೇಸ್ಟ್ ಇರಲ್ಲ, ಅಂದರೆ ಒಂಥರ ಕರುಮ್ ಅನಿಸುತ್ತೆ. ಮನೇಲಿ ನೀವೇ ಮಾಡ್ಕೋಬೋದು. ಮೈದಾ ಹಿಟ್ಟು, ಕಾನ್ಫ್ಲೋರು ಎಲ್ಲ. ಬಾಯ್. ವೆಯ್ಟ್ ಮಾಡ್ತೀನಿ. ಕೈಯತ್ತೆ ಬುಡೆ. ನಿಶು ನಡಿ ಈಗ ತಿರ್ಗಿ ಹಾಗೆ ಟೈಮ್ ಕೂಡ ಆಗಿತ್ತು. ಊಟ ಮಾಡಿಕೊಂಡು ಮನೆಗೆ ಹೊರಡೋದ ಅಂತ ಅಂದ್ಕೊಂಡು ಇಲ್ಲಿ ಹೋಟೆಲ್ಗೆ ಬಂದಿದ್ವಿ, ನಾನ್ ವೆಜ್ ಹೋಟೆಲ್ಗೆ. ನಿಶು ನೋಡ್ತಾ ಇರ್ಬೋದು, ಅವ್ನು ಒಂದು ಕಡೆ ಕುತ್ಕೋತಾ ಇರಲಿಲ್ಲ, ಅದಕ್ಕೆ ಅವ್ನಿಗೆ ಫೋನಲ್ಲಿ ಗೊಂಬೆ ಹಾಕ್ಬಿಟ್ಟು ಕಾರ್ಟೂನ್ ಹಾಕ್ಬಿಟ್ಟು ಕೂರಿಸಿದ್ವಿ. ಸೊ ಹಾಗೆ ಮೆನ್ಯೂ ನೋಡ್ತಾ ಇದ್ವಿ ಏನೇನು ತೊಗೊಳ್ಳೋದ ಅಂತ ಅಂದ್ಬಿಟ್ಟು. ರೋಟಿ ತೊಗೊಂಡ್ವಿ, ಹಾಗೆ ಪಾಲಕ್ ಚಿಕನ್ ತೊಗೊಂಡ್ವಿ, ಹೈದ್ರಾಬಾದ್ ಚಿಕನ್ ತೊಗೊಂಡ್ವಿ, ಆಮೇಲೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಹಾಗೆ ಬಾಯ್ಲ್ಡ್ ಎಗ್ ತೊಗೊಂಡ್ವಿ. ಆ್ಯಕ್ಚುಲಿ ನನಗೆ ಅಷ್ಟೊಂದು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ, ನಾನು ಚಿಕನ್ ಪೀಸ್ ಆಗಿರ್ಬೋದು ಅದೆಲ್ಲ ಜಾಸ್ತಿ ತಿನ್ನಲಿಲ್ಲ ನಾನು. ಸೊ ರೋಟಿ ಅದೆಲ್ಲ ಒಂದು ರೋಟಿ ತಿಂದ್ವಿ, ಎಲ್ಲ ಶೇರ್ ಮಾಡ್ಕೊಂಡು ತಿಂದ್ವಿ ನಾವು. ಎಲ್ಲ ಊಟ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಮನೆಗೆ ಹೊರಡ್ತಾಯಿದ್ವಿ. ಹಾಗೆ ಬೀಡ ತೊಗೊಂಡ್ವಿ ನಾವು, ಬೀಡ ತಿನ್ನೋದ ಅಂತ ಅಂದ್ಬಿಟ್ಟು ಬೀಡ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ಹಾಗೆ ಮನೆಗೆ ನಿಶುಗೆ ಬಂದುಬಿಟ್ಟು ಅಲ್ಲಿ ಏನೂ ತಿನ್ನಲಿಲ್ಲ, ಬರೀ ಮೊಟ್ಟೆ ಅಷ್ಟೇ ತಿಂದ ಅವನು. ಇದು ಬಿರಿಯಾನಿ ಅದೆಲ್ಲ ಅವ್ನು ಖಾರ ಅಂತ ಅಂದ್ಬಿಟ್ಟು ತಿನ್ನಲಿಲ್ಲ, ರೋಟಿ ತಿಂದ. ಸೊ ಒಂದು ದೋಸೆ ಪಾರ್ಸಲ್ ತೊಗೊಂಡು ಅವನಿಗೆ ಮನೆಗೆ ಹೊರಟ್ವಿ ನಾವು.
ಇಷ್ಟೇ ಇವತ್ತಿನ ವ್ಲಾಗ್ ಇದು. ನಮ್ಮ ಮಮ್ಮಿ ಬರ್ಡೇದು ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೆಲೆಬ್ರೇಷನ್ ಸ್ವಲ್ಪ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿರುವಂಥದ್ದು. ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆಗಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಮಾಲಲ್ಲಿ ಒಂದಷ್ಟು ಫೋಟೋಸ್ ತೊಗೊಂಡಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್. ಹಾಗೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ, ಸಾರಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಓಕೆ, ಬಾಯ್ ಫ್ರೆಂಡ್ಸ್.